ಹಲೋ ನಮಸ್ಕಾರ ಸ್ನೇಹಿತರು. ಏನದು ಫೈನಲಿ ಮತ್ತೆ ಅಟ್ಯಾಕ್ ಆಗ್ತದೆ ಅಪ್ಪು ಮತ್ತು ಗೌರಿ ಮೇಲೆ. ಆ ಕಡೆ ಅಪ್ಪು ಮತ್ತು ಗೌರಿ ನಡುವೆ ಮದುವೆನೇ ಆಗಿಬಿಟ್ಟಿದೆ ಅನ್ನೋ ಗೊಲ್ಲಬಿದೆ. ಹಾಗಾದರೆ ಇಬ್ಬರ ಫ್ಯಾಮಿಲಿ ನಡುವೆ ಶರಣ ಅಂದ್ಕೊಂಡಾಗೆ ಫೈಟಿಂಗ್ ಆಗೇ ಬಿಡುತ್ತಾ ಇಬ್ಬರ ನಡುವೆ. ಇಬ್ಬರ ಕುಟುಂಬ ಕೂಡ ದೂರ ಆಗಿಬಿಡುತ್ತಾ. ಶರಣಂಗೆ ಕುರ್ಚಿ ಸಿಗತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಪ್ಪು ಮತ್ತು ಗೌರಿ ಇಬ್ಬರು ಕೂಡ ದೇವಸ್ಥಾನದ ಹತ್ರ ಇರ್ತಾರೆ. ಈ ಕಡೆ ಅಪ್ಪು ಗೌರಿ ಮನಸ್ಸನ್ನು ಬದಲಾಯಿಸ್ತಾರೆ. ಇಲ್ಲಿ ಗೌರಿ ನಾನು ಮನೆಗೆ ಹೋಗೋದಿಲ್ಲ ಅಂತ ಹೇಳಿ ಹಠ ಮಾಡ್ತಿರ್ತಾಳೆ. ಆಗ ಇಲ್ಲಿ ಅಪ್ಪು ಯಾಕೆ ಮನೆಗೆ ಹೋಗೋದಿಲ್ಲ, ಅಂಥದ್ದು ಏನಾಗಿದೆ ಅನ್ನೋದನ್ನು ಕೇಳಿ ಸತ್ಯನ ತಿಳ್ಕೊಂಡಾಗ ನೀನು ದಡ್ಡಿ, ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ಯಾ, ಮೊದಲು ನಿನ್ನ ತಂದೆ ಬಗ್ಗೆ ಯೋಚನೆ ಮಾಡು, ಅವ್ರು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಯೋಚನೆ ಮಾಡು. ಅಲ್ಲಿ ಬದುಕೋಕೆ ಯೋಗ್ಯತೆ ಇಲ್ದಿರೋ ಅವರು ಸಾಯ್ತಾರ. ನಿನಗೆ ಹೇಳೋದನ್ನೆಲ್ಲ ನೆನಪು ಮಾಡ್ಕೊ. ಅವರು ಅವ್ರದನ್ನು ನೋಡ್ತಿದ್ದಾರೆ ಅಂದಮೇಲೆ ನೀನು ಯಾಕೆ ಅವ್ರದನ್ನು ನೋಡ್ತಿದ್ಯಾ? ನೀನು ಅಂದ್ಕೊಂಡಾಗೆ ಏನೂ ಆಗೋದಿಲ್ಲ. ದೂರ ನಿಂತು ಯಾವುದನ್ನು ಕೂಡ ಸರಿ ಮಾಡೋಕ್ಕಾಗೋದಿಲ್ಲ. ನಿನ್ನವ್ರ ಮನಸ್ಸಿಗೆ ನೀನು ನೋವು ಮಾಡ್ತಿದ್ಯಾ. ನಮ್ಮನೇಲಿ ಹಾಗಲ್ಲ ಅಪ್ಪ, ಎಲ್ಲೇ ಹೋಗಬೇಕು ಅಂದರೂ ನಮ್ಮ ಅಮ್ಮನ ಹತ್ರ ಹೇಳೇ ಹೊರಡೋದು. ಮಂಗಳಮ್ಮ ಹೇಳ್ದಾಗೆ ಆಗೋದು. ನನಗೆ ಮುಂಬೈಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಆದರೆ ಮಂಗಳಮ್ಮ ಹೇಳಿದ್ರು ಅಂತ ನಾನು ಒಂದು ಮಾತಾಡದೆ ಬಂದೆ ನೋಡು. ಹಾಗೆ ನಿಮ್ಮ ಮನೇಲಿ ಹಾಗಿದ್ರೆ ದೊಡ್ಡವ್ರ ಮಾತಿಗೆ ಬೆಲೆನೇ ಇಲ್ವಾ, ದೊಡ್ಡವ್ರ ಪ್ರೀತಿಗೆ ಕಾಳಜಿಗೆ ಬೆಲೆನೇ ಇಲ್ವಾ ಅಂತ ಕೇಳ್ತಿದ್ರೆ, ಈ ಕಡೆ ಅಮ್ಮುಗೆ ಮಾವ ಹೇಳಿದ ಮಾತು, ನೀನು ಕಟ್ಕೊಂಡು ನನಗೇನಾಗಬೇಕು, ನನಗೆ ನನ್ನ ಮಗಳ ಜೀವನ ಮುಖ್ಯ, ನಿಮ್ಮ ಯಾರು ಕಟ್ಕೊಂಡು ಏನಾಗಬೇಕಿಲ್ಲ, ನಿಮ್ಮ ಮನೆ ಮರ್ಯಾದೆ ಕಟ್ಕೊಂಡು ನಂಗೆ ಏನಾಗಬೇಕಿಲ್ಲ, ನನ್ನ ಮಗಳು ನಾವು ಚೆನ್ನಾಗಿದ್ರೆ ಸಾಕು ಅಂದಿದ್ದು. ಅಲ್ಲಿ ಅಪ್ಪ ತನ್ನ ಮಗಳನ್ನ ಪ್ರೀತಿಯಿಂದ ನೋಡ್ತಿದ್ದು, ಕಾಳಜಿ ಮಾಡ್ತಿದ್ದು, ಹಾರೈಸ್ತಿದ್ದು ಎಲ್ಲವೂ ಕೂಡ ನೆನಪಾಗತ್ತೆ. ಇದರಿಂದಾಗಿ ತನ್ನ ಅಪ್ಪನ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ ಗೌರಿ ಇಲ್ಲಿ ಅಪ್ಪುಗೆ ತಾನು ಮನೆಗೆ ಬರ್ತೀನಿ ಅನ್ನೋ ವಿಷಯ ಹೇಳ್ತಾಳೆ. ಫೈನಲಿ ಇಲ್ಲಿ ಏನೋ ಸಾಧಿಸ್ಬಿಟ್ಟೆ ಅನ್ನೋ ಸಂಭ್ರಮದಲ್ಲಿದ್ದಾರೆ ಅಪ್ಪು. ಆದರೆ ಪೂಜೆ ಮಾಡಿಸ್ತೀನಿ ಅಂತ ದೇವಸ್ಥಾನಕ್ಕೆ ಹೋಗಿ ಈ ಕಡೆ ಅಪ್ಪುಗೆ ಒಳ್ಳೇದಾಗಲಿ, ಅವ್ನು ಮುಂಬೈಗೆ ಹೋಗ್ತಿದ್ದಾನೆ, ಅವ್ನು ಹೋಗ್ತಿರೋ ಕೆಲಸ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊತಾಳೆ. ಜೊತೆಗೆ ಅಪ್ಪುನೂ ಕೂಡ ಅರ್ಚನಾ ಥರ ಅಂತ ಅಂದ್ಕೊಂಡಿದ್ದೆ, ಆದರೆ ಅಪ್ಪು ಅರ್ಚನಾ ಥರ ಅಲ್ಲ, ಅಪ್ಪ ಹೇಳ್ದಾಗೆ ತುಂಬ ಒಳ್ಳೆ ವ್ಯಕ್ತಿ ಅಂತ ಕೂಡ ಅನ್ಕೋತಾಳೆ. ಆದರೆ ಇಲ್ಲಿ ಶರಣ ಮಾತ್ರ ಇಲ್ಲಿ ಅಪ್ಪು ಮತ್ತು ಗೌರಿ ಮೇಲೆ ಅಟ್ಯಾಕ್ ಮಾಡಿಸೋಕೆ ರೌಡಿಗಳನ್ನ ಕಳಿಸಿದ್ದಾರೆ. ಈ ಕಡೆ ದೇವಸ್ಥಾನದಲ್ಲಿ ಅಪ್ಪು ಇರಬೇಕಿದ್ರೆ ಈ ಕಡೆ ಗೌರಿ ಮೇಲೆ ಅಟ್ಯಾಕ್ ಆಗುತ್ತೆ. ಗೌರಿನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಊರಿನಲ್ಲಿ ಪೊಲೀಸರು ಕಾಲ್ ಮಾಡಿ ನಿಮ್ಮ ಅಪ್ಪು ಮತ್ತು ಗೌರಿ ಇಬ್ಬರು ಕೂಡ ಒಂದೇ ಜಾಗದಲ್ಲಿ ಇದ್ದಾರೆ, ಇಬ್ಬರು ಕೂಡ ದೇವಸ್ಥಾನದ ಹತ್ರ ಇದ್ದಾರೆ, ಇಬ್ಬರು ಕೂಡ ಓಡ್ ಬಂದಿರೋ ಸಾಧ್ಯತೆ ಇದೆ ಅನ್ನೋ ಇನ್ಫಾರ್ಮೇಶನ್ ಕೊಡ್ತಾರೆ. ಇದರಿಂದಾಗಿ ಅರ್ಚನಾ ಮತ್ತು ಮಂಗಳಮ್ಮ ಹಾಗೆ ಮಾಣಿಕ್ಯ ನಡುವೆ ಗಲಾಟೆ ಆಗುತ್ತೆ. ಒಬ್ಬರು ಇನ್ನೊಬ್ಬರ ಮೇಲೆ ಕಮೆಂಟ್ ಪಾಸ್ ಮಾಡೋದು, ಆರ್ಗ್ಯೂ ಮಾಡದೆ ಆಗಿಬಿಡುತ್ತೆ, ಬ್ಲೇಮ್ ಮಾಡೋದು. ತಕ್ಷಣ ನಾಲ್ವರು ಕೂಡ ಪೊಲೀಸರು ಹೇಳಿರೋ ಆ ಒಂದು ದೇವಸ್ಥಾನದ ಕಡೆ, ಆ ಊರಿನ ಕಡೆಗೆ ಹೊರಟು ಬರ್ತಾರೆ. ಪೊಲೀಸವರು ಕೂಡ ಇಷ್ಟೊತ್ತು ಇಲ್ಲೇ ಇದ್ರಂತೆ, ಬಟ್ ಇವಾಗ ಒಂದು ಅರ್ಧ ಗಂಟೆ ಆಯ್ತಂತೆ, ಇಬ್ಬರು ಕೂಡ ಕಾಣಿಸ್ತಿಲ್ಲ. ಗೌರಿನ ಹುಡ್ಕೊಂಡು ಅಪ್ಪು ಹೋಗ್ತಿದ್ದಂತೆ ಅಂತ ಹೇಳಿದಾಗ, ಇಲ್ಲ ನೀವು ಯಾರನ್ನೂ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು ಅಂತ ಮಾಣಿಕ್ಯ ಪ್ರಾರಂಭದಲ್ಲಿ ಹೇಳ್ತಿರ್ತಾನೆ. ಎಲ್ಲ ಕ್ಲಾರಿಟಿ ತಗೊಂಡೇ ಬಂದಿರೋದು. ಯಾವ ಬಸ್ಸಲ್ಲಿ ಬಂದಿದ್ರು ಆ ಬಸ್ಸಿನ ಕಂಡಕ್ಟರ್ ತುಂಬ ಚೆನ್ನಾಗಿ ಅವ್ರ ಜೊತೆ ಮಾತಾಡ್ಸಿದಾರಂತೆ, ಸ್ವಲ್ಪ ಜಗಳ ಕೂಡ ಮಾಡ್ಕೊಂಡ್ರಂತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರಿಬ್ರು ಓಡ್ ಬಂದು ಮದುವೆ ಆಗಿರೋ ಸಾಧ್ಯತೆ ಇದೆ, ಯಾಕಂದ್ರೆ ಆಕೆ ಸೀರೆಗೆ ಬದಲಾಯಿಸಿದಾಳೆ. ಜೊತೆಗೆ ಅವರಿಬ್ರು ಮದುವೆ ಮಾತುಕತೆ ಆಗಿ ಕ್ಯಾನ್ಸಲ್ ಆಗಿದೆ, ಹಾಗಾಗಿ ಅವರಿಬ್ರು ಓಡ್ ಬಂದು ಮದುವೆ ಆಗಿರ್ಬೋದು ಅಂತ ಹೇಳ್ತಾರೆ. ಬಟ್ ಪ್ರಾರಂಭದಲ್ಲಿ ಮಾಣಿಕ್ಯ ಇದನ್ನು ಒಪ್ಪುವುದಿಲ್ಲ, ಬಂಗ್ಲಮ್ಮವ್ರು ಕೂಡ ಒಪ್ಪುವುದಿಲ್ಲ. ಆದರೆ ನಂತರ ಆಗಿರ್ಬೋದು, ಈ ಅಪ್ಪು ನನ್ನ ತಂಗಿನ ಓಡಿಸ್ಕೊಂಡು ತಲೆ ಕೆಡಿಸಿ ಕರ್ಕೊಂಡು ಬಂದಿದ್ದಾನೆ ಅಂತ ಎಲ್ಲ ಬ್ಲೇಮ್ ಮಾಡ್ತಿದ್ರೆ, ನನ್ನ ಅಣ್ಣಂಗೇನು ಕರ್ಮ ಇಲ್ಲ ಹುಚ್ಚಿನ ಮದುವೆ ಆಗೋದಕ್ಕೆ ಅಂತ ಅರ್ಚನಾ ಕೂಡ ಮಾತಾಡ್ತಾಳೆ. ಮಾಣಿಕ್ಯ ಅರ್ಚನಾ ನಡುವೆ ಮಾತು ನಡೆಯುತ್ತೆ. ದಯವಿಟ್ಟು ಸುಮ್ಮನಿರಿ, ನಿಮಗೆ ಗೌರಿ ಸಿಗೋದು ಮುಖ್ಯ ಅಲ್ಲ, ನಿಮಗೆ ನಿಮ್ಮಲ್ಲಿ ಆರ್ಗ್ಯುಮೆಂಟ್ ಯಾರು ಗೆಲ್ಲಬೇಕು ಅನ್ನೋದಷ್ಟೇ ಮುಖ್ಯ ತಾನೆ. ನನ್ನ ಮಗಳು ಕಾಣಿಸ್ತಿಲ್ಲ ಅನ್ನೋ ನೋವು ನನಗಾದ್ರೆ ಅಂತ ಹೇಳಿ ಹೆಗ್ಡೆ ಅವರು ಮಾತಾಡ್ತಾರೆ. ನೋಡಿ ಹೆಗ್ಡೆ ಅವರೇ, ಅವರಿಬ್ರು ಕೂಡ ಮೆಚೂರ್ಡ್ ಆಗಿದ್ದಾರೆ, ಹಾಗಾಗಿ ನಾವೇನೂ ಕೂಡ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಒಂದು ಹಾರೈಸ್ಬೋದಷ್ಟೇ, ಅವರಿಬ್ರು ಮನೆಗೆ ಬಂದರೆ ಒಪ್ಕೊಳ್ಳಿ, ಸುಮ್ಮನೆ ಅದನ್ನು ಬಿಟ್ಟು ಎದ್ರುಕೊಂಡು ಹೋದರೆ ನಾವು ಏನು ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ನಂತರ ಇನ್ನೇನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅವ್ರು ನಾಲ್ವರು ಕೂಡ ಮತ್ತೆ ಊರಿಗೆ ವಾಪಸ್ ಬರ್ತಿದ್ರೆ, ಈ ಕಡೆ ಶರಣ ನಮ್ಮ ಅವರಿಬ್ರಿಗೆ ಗೌರಿ ಸಿಗ್ಲಿಲ್ವಂತೆ, ಹೋದವ್ರಿಗೆ ಬರಿಗೈಲಿ ವಾಪಸ್ ಬರ್ತಿದ್ದಾರೆ. ನೋಡು ಅದನ್ನು ಇಟ್ಕೊಂಡು ಇಬ್ಬರು ಮದುವೆ ಆಗಿದ್ದಾರೆ. ಓಡ್ ಹೋಗಿರ್ತಕ್ಕಂಥ ಮನೆಯ ಯಜಮಾನ ಅವನ ಮನೆಯೇ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿ ಆ ಕುರ್ಚಿನ ಹೇಗೆ ಕಿತ್ಕೋತೀನಿ ಅಂತ ಸ್ಕೆಚ್ ಮಾಡ್ತಿದ್ದಾರೆ. ಆದರೆ ಅಲ್ಲಿ ಗೌರಿ ಮೇಲೆ ಅಟ್ಯಾಕ್ ಮಾಡಿರೋ ರೌಡಿಗಳ ಮೇಲೆ ಗೌರಿನೇ ಅಟ್ಯಾಕ್
ಮಾಡ್ತಿದ್ದಾಳೆ. ಬಟ್ ಅದಾದ ನಂತರ ಓಡೋಕೋಕ್ಕೆ ಎಸ್ಕೇಪ್ ಆಗ್ತಿದ್ದಾಗೆ ಗೌರಿ ಮತ್ತೆ ರೌಡಿಗಳು ಅಟ್ಯಾಕ್ ಮಾಡ್ತಾರೆ. ಅದ್ರ ನಡುವೆ ಅಪ್ಪು ಬಂದಿದ್ದ ಹೀರೋಯಿಸಮ್ನ ತೋರಿಸಿ ಎಲ್ಲರಿಗೂ ಕೂಡ ಹೊಡೆದು ಬಡ್ದು ಗುಡ್ಡೆ ಹಾಕ್ಬಿಡ್ತಾರೆ. ಫೈನಲಿ ಗೌರಿನ ಕರ್ಕೊಂಡು ಅಲ್ಲೇ ಜೀಪನ್ನು ಎತ್ಕೊಂಡು ಹೊರಟ್ರೆ ಈ ಕಡೆ ಶರಣಂಗೆ ವಿಷಯ ಗೊತ್ತಾಗಿ ಫುಲ್ ಶಾಕಲ್ಲಿದ್ದಾರೆ, ಫುಲ್ ಅಪ್ಸೆಟ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಿಡ್ಲೆ ಕೂಡ್ದು ಈಗ ಬಿಟ್ರು ಏನಂತೆ ಮತ್ತೆ ಮಾಡ್ತೀನಿ, ಯಾಕಂದರೆ ಜೀಪ್ ಹೋಗಿದೆ ಏನು ಎಂತು ಅಂತ ತಿಳ್ಕೊತೀನಿ ಅಂತ ಹೇಳಿ ಮತ್ತೆ ಸುಪಾರಿ ಕೊಡ್ತಾರೆ ಈ ಕಡೆ ಶರಣ. ನಂತರ ಈ ಕಡೆ ಜೀಪನ್ನು ಕತ್ಕೊಂಡು ಬಂದಿರೋದ್ರಿಂದ ಪಾಪ ಎಷ್ಟು ಕಷ್ಟಪಟ್ಟು ಲೋನ್ ತೆಗೆದು ಜೀಪ್ ತೊಗೊಂಡಿದ್ದು ಅಂತ ಹೇಳಿ ಹೊಟ್ಟೆ ಹುರ್ಕೋತಿದ್ದಾರೆ. ಯಾರು ಹೊಟ್ಟೆ ಹುರ್ಕೋಬೇಕು ಯಾರಿಗೂ ಹೊಟ್ಟೆ ಹುರ್ಕೋಬಾರ್ದು ಅಂತ ಗೊತ್ತಿರಬೇಕು ಅಪ್ಪು. ಈ ರೀತಿ ಎಲ್ರಿಗೂ ಹೊಟ್ಟೆ ಹುರ್ಕೊಂಡ್ರೆ ಅವನು ನಮ್ಮನ್ನು ಕಿಡ್ನಾಪ್ ಮಾಡಿಲ್ವಾ, ಅದಕ್ಕಿಂತ ನಮ್ಮದು ದೊಡ್ಡ ತಪ್ಪ ಅವ್ನು ಜೀಪನ್ನು ಕತ್ಕೊಂಡು ಬಂದಿರೋದು. ಏನಿಲ್ಲ ಸುಮ್ಮನಿರು, ನನಗೆ ತುಂಬ ಚೆನ್ನಾಗೊತ್ತು ಯಾರಿಗೂ ಹೊಟ್ಟೆ ಹುರ್ಕೋಬೇಕು ಯಾರಿಗೂ ಹೊಟ್ಟೆ ಹುರ್ಕೋಬಾರ್ದು ಅಂತ. ನೀನು ಕೂಡ ಕಲ್ತ್ಕೊ ಅಂತಿದ್ರೆ ಹೌದೌದು ನೀನು ತುಂಬ ಬುದ್ಧಿವಂತೆ ಅಂದಾಗ ಹೌದು ನಾನು ಬುದ್ಧಿವಂತೆ, ನೀನು ದಡ್ಡ ನಿನ್ಗೆ ಎಲ್ಲಿ ಗೊತ್ತಾಗುತ್ತೆ ಅಂದಾಗ ಹೌದೌದು ನೀನು ಎಷ್ಟು ಬುದ್ಧಿವಂತೆ ಅಂತ ಗೊತ್ತಾಯ್ತಲ್ಲ. ದಡ್ಡಿತಾರೆ ಯಾರ್ದೋ ಮಾತನ್ನು ಕಟ್ಕೊಂಡು ಎಲ್ಲೋ ಬಂದು ನಾನು ಮನೆಗೆ ಹೋಗೋದಿಲ್ಲ ಅಂದ್ಕೊಂಡು ಆಮೇಲೆ ನಾನು ಹೇಳಿ ಕೇಳಿ ಒಪ್ಸಿದ್ಮೇಲೆ ಮನೆಗೆ ಹೋಗ್ತಿರೋಳಲ್ವ, ನೀನು ತುಂಬ ಜಾಣೆ ಅಂತ ಹೇಳ್ತಿದ್ದಾರೆ. ಇಬ್ಬರು ನಡುವೆ ಹಾಗೆ ಗಲಾಟೆ ಆಗುತ್ತೆ, ಹುಸಿ ಜಗಳ ಮಾಡ್ಕೋತಾರೆ. ನಂತರ ಈ ಕಡೆ ಒಂದು ಡಾಬಾ ಹತ್ರ ಬರ್ತಾರೆ, ಹೊಟ್ಟೆ ಹಸಿವಾಗ್ತಿರುತ್ತೆ, ಹಾಗಾಗಿ ಇಬ್ರು ಕೂಡ ಊಟ ಮಾಡೋಣ ಅಂತ ಬರ್ತಿದ್ರು. ಅಲ್ಲೂ ಅವ್ರ ಜಗಳ ನಿಂತಿದ್ದಲ್ಲ, ಅಲ್ಲೂ ಜಗಳ ಮಾಡ್ಕೋತಿದ್ದಾರೆ. ಬಟ್ ಆ ಕಡೆ ಊರಿನಲ್ಲಿ ನಾಲ್ವರು ಕೂಡ ಬರ್ತಿದ್ದಾಗೆ ಊರಿಗೆ ಎಂಟ್ರಿ ಆಗ್ತಿದ್ದಾಗೆ ಈ ಕಡೆ ಶರಣ ನಮ್ಮ ಊರಿನ ಜನಗಳನ್ನೆಲ್ಲ ಕರ್ಕೊಂಡು ಆರತಿ ಇಟ್ಕೊಂಡು ರೆಡಿ ಆಗಿದ್ದಾರೆ. ಎಲ್ಲಿ ನಿನ್ನ ಮಗಳು ಮತ್ತು ಅಳಿಯ ಅಂತ ಎಲ್ಲ ರೇಗಿಸ್ತಿದ್ದಾರೆ, ಕೇಳ್ತಿದ್ದಾರೆ. ಮದುವೆನಾದರೂ ಮಾಡೋಕ್ಕಾಗಲಿಲ್ಲ, ಆರತಿ ತೆಗೆದು ಅದ್ದೂರಿಯಾಗಿ ಒಳಗಡೆ ಸ್ವಾಗತ ಮಾಡೋಣ ಅಂತ ಹೇಳ್ತಿದ್ರೆ ನಾಲ್ವರು ಕೂಡ ಶಾಕ್ ಆಗಿದ್ದಾರೆ. ಸುಮ್ಮನೆ ವಿನಾಕಾರಣ ಸೀನ್ ಕ್ರಿಯೇಟ್ ಮಾಡಬೇಡ ಅಂತಿದ್ರೆ ಯಾಕಪ್ಪ ಸೀನ್ ಕ್ರಿಯೇಟ್ ಮಾಡಬಾರ್ದು, ಹೆಗ್ಡೆ ಫ್ಯಾಮಿಲಿ ನಿಮ್ಮದು, ನಿಮ್ಮ ಮಗಳೇ ಓಡೋಗಿದ್ದಾಳೆ ಅಂತ ಹೇಳಿದ್ರೆ ಅದು ಮನೆ ಕೆಲಸದವನ ಜೊತೆ ಮನೆ ಮಗಳನ್ನೇ ನೋಡ್ಕೊಳ್ಳೋಕ್ಕಾಗ್ದಿರೋ ನೀನು ಊರನ್ನ ಹೇಗೆ ನೋಡ್ಕೋತೀಯ, ನಿನ್ನಂತವನಿಗೆ ಕುರ್ಚಿ ಬೇಕಾ ಅಂತ ಎಲ್ಲ ಜನಗಳನ್ನ ಎತ್ಕಡ್ತಿದ್ದಾರೆ. ಹಾಗಿದ್ರೆ ಈ ಒಂದು ಕುರ್ಚಿ ಹೆಗ್ಡೆವ್ರನ್ನ ಬಿಟ್ಟು ಶರಣನ ಮನೆಗೆ ಶರಣನ ಪಾಲ ಆಗಿಬಿಡುತ್ತಾ, ಏನಾಗುತ್ತೆ ಈ ಕಡೆ. ಜೊತೆಗೆ ಮಂಗಳಮ್ಮ ಅವರಂತೂ ಖಂಡಿತ ತನ್ನ ಮಗನ ವಿಷಯನ ಮಾತಾಡದೆ ಬಿಡೋರಲ್ಲ. ಆದರೆ ಇವತ್ತು ಮೌನವಾಗಿ ತಲೆ ತೆಗೆಸಿದ್ದಾರೆ. ಆದರೆ ಮಂಗಳಮ್ಮ ಕ್ಲಾಸ್ ತಗೋತಾರ ನಂತರ. ಜೊತೆಗೆ ಆ ಕಡೆ ಅಪ್ಪು ಮತ್ತು ಗೌರಿ ಮತ್ತೆ ಇಬ್ಬರು ಕೂಡ ಹಾಗೆ ಜಗಳ ಮಾಡ್ಕೊತಿದ್ದಾರೆ, ಬಿಡ್ತಿದ್ದಾರೆ. ಬಟ್ ಅದ್ರ ನಡುವೆ ಮತ್ತೆ ರೌಡಿಗಳು ಶರಣನ ಕಡೆ ರೌಡಿಗಳು ಇಬ್ಬರನ್ನ ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ. ಇಬ್ಬರನ್ನ ಮುಗಿಸೋ ಉದ್ದೇಶದಿಂದ ಬಂದಿದ್ದಾರೆ. ಈ ಕಡೆ ಅವರು ಎಲ್ಲರಿಂದ ಗೌರಿನ ಕಾಪಾಡ್ತಿದ್ದಾರೆ. ಫೈನಲಿ ಅನ್ಸುಷ್ಟರ ಮಟ್ಟಿಗೆ ಪ್ರತಿ ಬಾರಿ ಗೌರಿನ ಕಾಪಾಡ್ತಿರೋ ಅಪ್ಪು ಮೇಲೆ ಗೌರಿಗೆ ಪ್ರೀತಿಯಾಗೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಿದೆ. ಲೈಟಾಗಿ ಲವ್ ಆಗ್ತಿದೆ. ಕ್ಯಾರೆಕ್ಟ್ರಿಗೆ ಬೆಲೆ ಕೊಡ್ತಕ್ಕಂಥ ಒಳ್ಳೆ ಮನಸ್ಸಿರ್ತಕ್ಕಂಥ ಒಳ್ಳೆ ಮನಸ್ಸೇ ಬೇಕು ಅಂತ ಆಸೆ ಪಡ್ತಿರ್ತಕ್ಕಂಥ ಗೌರಿಗೆ ಒಳ್ಳೆತನಕ್ಕಿಂತ ಮತ್ತೊಂದು ಗುಣ ಇಲ್ಲ, ದುಡ್ಡಿಗಿಂತ ಗುಣನೇ ಮುಖ್ಯ ಅಂತ ಹೇಳೋ ಗೌರಿಗೆ ಅಪ್ಪು ಮೇಲೆ ಪ್ರೀತಿ ಆಗ್ಬಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಫೈನಲಿ ಅಪ್ಪು ಗೌರಿನ ಸೇಫ್ ಮಾಡ್ತಾರೆ, ರೌಡಿಗಳನ್ನ ಬಡ್ದು ಬಿಸಾಕ್ತಾರೆ. ಫೈನಲಿ ಊರಿಗೆ ಅಪ್ಪು ಗೌರಿನ ಕರ್ಕೊಂಡು ಬರ್ತಿದ್ದಾಗೆ ಊರಿನೆಲ್ಲ ಹೋಗಿದೆ ಈ ಕಡೆ ಅಪ್ಪು ಗೌರಿ ಅಂತ. ಈ ಕಡೆ ಇಬ್ರು ಕೂಡ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅಂತಾನೆ ಈ ಕಡೆ ಎಲ್ಲ ಕಡೆ ಹಬ್ತಾ ಇದ್ರೆ ಈ ಕಡೆ ಇಬ್ರಿಗೂ ಕೂಡ ಶಾಕ್ ಆಗ್ತದೆ. ಈ ಕಡೆ ಮಂಗಳಮ್ಮ ಆ ಕಡೆ ಹೆಗ್ಡೆ ಫ್ಯಾಮಿಲಿ ಇಬ್ರು ಕೂಡ ನಡುವೆ ಮುಖಾಮುಖಿ ಆಗ್ತಿದ್ದಾರೆ ಅಪ್ಪು ಮತ್ತು ಗೌರಿ. ಹಾಗಾದರೆ ಯಾವ ಒಂದು ಟ್ವಿಸ್ಟ್ ಸಿಗೋದ್ರ ಜೊತೆಗೆ ಈ ಒಂದು ಕತೆಗೆ ಈ ಒಂದು ಎಳೆಗೆ ಟ್ವಿಸ್ಟ್ ಸಿಗತ್ತೆ, ಜನಗಳು ಇಬ್ಬರು ಕೂಡ ಮದುವೆ ಮಾಡಿಸೇ ಬಿಡ್ತಾರೆ, ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.